ಓಂ ಶಾಂತಿ. ನಿಮಗೆ ಹಾಗೂ ನಿಮ್ಮನ್ನ ಯಾರು ಇಷ್ಟಪಡ್ತಾರೆ ಒಳ್ಳೆಯವರು ಅವ್ರಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ. ಇವರೇ ಒಂದು ಒಳ್ಳೆಯ ಕೆಲಸಕ್ಕೆ 108 ವಿಘ್ನಗಳು ಅಂತಾರೆ. ಒಂದು ಒಳ್ಳೆಯ ಕೆಲಸಕ್ಕೆ 108 ವಿಘ್ನಗಳು. ಇದ್ರ ಬಗ್ಗೆ ಈಗಾಗಲೇ ನಾನು ಪಾರ್ಟ್ 1 ಹಾಕಿದ್ದೀನಿ. ಆ ಒಂದು ಪಾರ್ಟ್ನ ಯಾರು ನೋಡಿಲ್ಲ ಅವ್ರು ನೋಡಿ. ಇದು 2ನೇ ಪಾರ್ಟು. ಈ ಪಾರ್ಟಲ್ಲಿ ಶ್ರೀಚಕ್ರ ಉದಯ ಇರುತ್ತೆ. ಶಿವ ತಪಸ್ಸು ಮಾಡ್ತಿರ್ತಾನೆ. ರತಿ ಮನ್ಮಥರಾಗಿ ಆ ತಪಸ್ಸನ್ನು ಭಂಗ ಮಾಡಬೇಕು. ಇದೆಲ್ಲ ದೇವತೆಗಳ ಒಂದು ಕಾರ್ಯಯೋಜನೆ ಆಗಿರುತ್ತೆ. ಯಾಕೆಂದರೆ ತಾರಕಾಸುರನ ಕೊಲ್ಲಬೇಕು. ತಾರಕಾಸುರನ ಕೊಲ್ಲಬೇಕಾದ್ರೆ ಶಿವನ ಮಗನೇ ಆಗಿರಬೇಕು. ಶಿವನ ಮಗನಿಂದ ಮಾತ್ರ ನನಗೆ ಸಾವು ಬರಲಿ, ಇನ್ಯಾರಿಂದ ಸಾವು ಬರಬಾರ್ದು ಅಂತ ಅವನು ಸಾವು ಕೇಳ್ಕೊಂಡಿರ್ತಾನೆ. ಯಾರು? ತಾರಕಾಸುರ. ಯಾರಾದರೂ ಒಬ್ಬರಿಂದ ಸಾವು ಬರಬೇಕು. ಬ್ರಹ್ಮಾಜಿ ಹೇಳಿರ್ತಾರೆ, ಇಲ್ಲಾಂದರೆ ಅಮೃತ್ವ ವರ ಕೊಡಲ್ಲ ಅಂತ. ಯಾರಿಗೆ? ತಾರಕಾಸುರನಿಗೆ. ಮನುಷ್ಯ ಆಗಿ ಹುಟ್ಟಿದ ಮೇಲೆ, ಜೀವಿ ಆಗಿ ಹುಟ್ಟಿದ ಮೇಲೆ ಒಂದಲ್ಲ ಒಂದಿನ ಸಾವು ಬರುತ್ತೆ. ಯಾವುದೋ ಒಂದು ಜೀವಿಯಿಂದ, ಯಾವುದೇ ಒಂದು ವಸ್ತುವಿಂದ ಬರಲೇಬೇಕಲ್ವ. ಅದು ಬ್ರಹ್ಮಾಜಿ ಹೇಳಿರ್ತಾನೆ. ನಿನಗೆ ಅಮೃತ್ವ ಕೊಡೋಕ್ಕಾಗಲ್ಲ ಪೂರ್ತಿಯಾಗಿ. ಯಾವುದಾದ್ರೂ ಒಂದು ಜೀವಿಯಿಂದ ಸಾವು ಬರೋಂಗೆ ಕೇಳ್ಕೊ ಅಂತ ಹೇಳಿರ್ತಾನೆ. ಆವಾಗ ತಾರಕಾಸುರನ ಆ ಕಡೆ ನೋಡ್ತಾನೆ, ಈ ಕಡೆ ನೋಡ್ತಾನೆ, ಹಂಗೆ ಯೋಚನೆ ಮಾಡ್ತಾನೆ, ಹಿಂಗೆ ಯೋಚನೆ ಮಾಡ್ತಾನೆ. ಲಾಸ್ಟ್ಗೆ ಅವನಿಗೊಂದು ಐಡಿಯಾ ಬರುತ್ತೆ. ಶಿವ ತನ್ನ ಪತ್ನಿ ಸತೀದೇವನ ಕಳ್ಕೊಂಡು ಎಲ್ಲವನ್ನೂ ಈ ಜಗತ್ತನ್ನು ಮರೆತು ಸದಾಶಿವನಾಗಿ ಧ್ಯಾನ ಮಾಡ್ತಿರ್ತಾನೆ. ಎಲ್ಲವನ್ನೂ ಮರೆತಾಗಿರ್ತಾನೆ. ಅವನಿಗೇನು ಜ್ಞಾಪಕ ಇರಲ್ಲ. ಶಿವನಿಗೆ ಮೈಂಡ್ ಶಾಕ್ ಆಗಿಬಿಟ್ಟಿರುತ್ತೆ. ಕೋಮಗೊಟ್ಟೋಗಿಬಿಟ್ಟಿರುತ್ತೆ. ಒಂಥರ ಶಾಕ್ ಆಗೋಗಿರ್ತದೆ. ಯಾರು ಏನು ಹೇಳಿದ್ರು ಕೇಳಿಸ್ಕೊಳ್ಳಲ್ಲ. ಯಾರು ಏನಂದ್ರು, ಏನು ಇದು ಮಾಡಿದ್ರು ತಿಳ್ಕೊಳ್ಳಲ್ಲ. ತಪಸ್ಸು ಮಾಡ್ಕೊಂಡು ಇದ್ಬಿಟ್ಟಿರ್ತಾನೆ. ಅಂಥ ಶಿವನಿಂದ ನನಗೆ, ಶಿವನ ಮಗನಿಂದ ನನಗೆ ಸಾವು ಬರಲಿ ಅಂತ ಕೇಳ್ಕೊಬಿಡ್ತಾನೆ ತಾರಕಾಸುರ ಬುದ್ಧಿವಂತ. ಯಾಕಂದರೆ ಶಿವ ಹೆಂಡ್ತಿನ ಕಳ್ಕೊಂಡು ಮೈಂಡ್ ಶಾಕಾಗಿ ಎಲ್ಲೆಲ್ಲೋ ಕಾಡು ಮೇಡು ಗುಟ್ಟ ಬೆಟ್ಟ ನದಿ ಸಾಗರ ಅಲಿತಾ ಇದ್ದಾನೆ ಒಬ್ಬನೇ ಒಂಟಿಯಾಗಿ. ಇನ್ನೇನು ಸ್ನಾನ ಮಾಡಲ್ಲ, ಬಟ್ಟೆ ಚೇಂಜ್ ಮಾಡಲ್ಲ, ಮೈ ಮೇಲೆ ಬಟ್ಟೆ ಇಲ್ಲ ಅಂದರೆ ಓಡಾಡ್ಕೊಂಡು ಹೋಗ್ತಿದ್ದಾನೆ ಶಿವ. ಅಂಥ ಶಿವ ಏನೂ ಗೊತ್ತಿಲ್ಲ ಜಗತ್ತಿನ ಬಗ್ಗೆ. ಅಂಥ ಶಿವನಿಗೆ ಹುಟ್ಟಿದ ಮಗನಿಂದ ನನಗೆ ಸಾವು ಬರಲಿ ಅಂತ ಇವನು ಕೇಳ್ಕೊತಾವನು. ಯಾರು? ತಾರಕಾಸುರ. ಯಾಕಂದರೆ ಶಿವನಿನ್ನು ಮದುವೆ ಆಗಲ್ಲ. ಹೆಂಡ್ತಿ ತೀರೋಗಿದ್ದಾಳೆ. ಯಕ್ಷಗುಂಡ, ದಕ್ಷಕ ಬ್ರಹ್ಮನ ಯಕ್ಷ ಇದೆಯಲ್ಲ, ಯಜ್ಞಕುಂಡದಲ್ಲಿ ಬಿದ್ದು ಹೋಗಿದ್ದಾಳೆ, ಸುಟ್ಟೋಗಿದ್ದಾಳೆ, ಸಾವಪ್ಪಿದ್ದಾಳೆ. ಇನ್ನು ಶಿವನಿಗೆ ಮಕ್ಕಳಾಗಲ್ಲ. ಅದರಲ್ಲೂ ಶ್ರೀಮನ್ನಾರಾಯಣ ಆ ಸತೀದೇವಿ ಶರೀರವನ್ನು ಕಟ್ ಮಾಡಿ 18 ತುಂಡುಗಳು ಮಾಡಿ ಬೇರೆ ಬೇರೆ ಕಡೆ ಹಾಕಿದ್ದಾನೆ. ಇದೆಲ್ಲ ತುಂಬ ಕಥೆ ಇದೆ. ಇನ್ನು ಆ ಶರೀರ ಎಲ್ಲಿದೆ? ಇಲ್ಲ. ಹೆಂಡ್ತಿ ಹೇಳಿದಾಳೆ ಇಲ್ಲ. ಹಾಗಂದ್ರೆ ಶಿವನಿಗೆ ಹೆಂಡ್ತಿ ಇಲ್ಲ. ಅದರಲ್ಲೂ ಮದುವೆ ಮಾಡ್ಕೊಳ್ಳೋ ಇದೇ ಇಲ್ಲ. ಯಾಕಂದರೆ ಆತನಿಗೆ ಮೈಂಡ್ ಶಾಕ್ ಆಗಿದೆ, ಕೋಮ ಕೊಟ್ಟೋಗಿದ್ದಾನೆ. ಆತನಿಗೆ ಎಲ್ಲಿ ಮಕ್ಕಳಾಗುತ್ತೆ ಅನ್ನೋದು ಈ ತಾರಕಾಸುರನ ಐಡಿಯಾ. ಅವ್ರ ಮಗನಿಂದ ನಂಗೆ ಸಾವು ಬರಲಿ, ಶಿವನ ಮಗನಿಂದ ಸಾವು ಬರಲಿ ಅಂತ ಬ್ರಹ್ಮಾಜಿ ಹತ್ರ ಕೇಳ್ಕೊಬಿಡ್ತಾನೆ. ಹೆಂಗೋ ಶಿವ ಮದುವೆ ಆಗಲ್ಲ ಅಂದ್ಬಿಟ್ಟು ಬ್ರಹ್ಮಾಜಿ ತಥಾಸ್ತು ಅಂದ್ಕೊಂಡು ಹೊರಟೋಗ್ತಾನೆ. ವರ ಕೊಟ್ಟು ಹೊರಟೋಗ್ತಾನೆ. ಈಗ ದೇವತೆಗಳಿಗೊಂದು ಚಿಂತೆ. ಇವನು ನೋಡಿದ್ರೆ ಹಿಂಗೆ ವರ ಕೇಳ್ಕೊಬಿಟ್ಟಿದ್ದಾನೆ ತಾರಕಾಸುರ, ಶಿವನ ಮಗನಿಂದಲೇ ಬರಲಿ ಅಂತ. ಶಿವನ ಮದುವೆ ಮಾಡ್ಕೊಳ್ಳೋದಿರಲಿ, ಕಣ್ ತೆಗೆದು ಯಾರ ಹತ್ರ ನ್ಯಾಯವಾಗಿ ಮಾತಾಡೋಲ್ಲ ಶಿವ. ಆತನ ಶಾಕ್ ಆಗೋಗಿದೆ ಮೈಂಡ್. ಅಂಥವನಿಗೆ ಇನ್ನೆಲ್ಲ ಮಕ್ಕಳಾಗುತ್ತೆ? ಈ ದೇವತೆಗಳ ಚಿಂತೆ. ಇವರೆಲ್ಲ ದಾಳಿ ಮಾಡಿ, ಸ್ವರ್ಗ ಇನ್ನೊಂದು ಮತ್ತೊಂದು ದಾಳಿ ಮಾಡಿ ದೇವತೆಗಳೆಲ್ಲ ಓಡೋಗಿದ್ದಾರೆ. ಎಲ್ಲೆಲ್ಲೋ ಕಾಡು ಮೇಡಿನಲ್ಲಿ ಅವರು ಅವಿತ್ಕೊಂಡು ಜೀವನ ಮಾಡ್ತಿದ್ದಾರೆ, ಭಿಕ್ಷೆ ಬೇಡಿ. ಎಲ್ಲೆಲ್ಲೋ ದೇವತೆಗಳು ಗುಹೆಗಳಲ್ಲಿ, ಕಾಡಲ್ಲಿ, ಗಿಡ ಮರ ಬಳ್ಳಿಗಳಲ್ಲಿ ಅವಿತ್ಕೊಂಡು. ಆಮೇಲೆ ಎಲ್ಲ ಶ್ರೀಮನ್ನಾರಾಯಣ, ಬ್ರಹ್ಮಾಜಿ, ಇಂದ್ರಾಜಿ, ಗುರುಗಳು ಎಲ್ಲ ಪ್ಲ್ಯಾನ್ ಮಾಡ್ತಾರೆ, ಏನಾದರೂ ಮಾಡಿ ತಾರಕಾಸುರನ ಕೊಲ್ಲಬೇಕು ಅಂತ. ಆಮೇಲೆ ಶಿವನಿಗೆ ಆ ಒಂದು ಏನು ಮೈಂಡ್ ಇದಾಗಿದೆ ಶಾಕ್, ಅದರಿಂದ ಹೊರಗೆ ತರಬೇಕು. ಅದಕ್ಕೆ ಪ್ಲ್ಯಾನ್ ಮಾಡ್ತಾರೆ, ಏನೇನೋ ಪ್ಲ್ಯಾನ್ ಮಾಡ್ತಾರೆ ಇವರು. ಲಾಸ್ಟ್ಗೆ ರತಿ ಮನ್ಮಥರನ್ನ ಬಿಡ್ತಾರೆ. ಅದು ಕಾರ್ತಿಕ ಮಾಸದಲ್ಲಿ. ಆವಾಗ ರತಿ ಮನ್ಮಥರು ಅವ್ರ ಮುಂದೆ ಕುಣಿತಾರೆ. ಆವಾಗ ಶಿವ ಕಂಡುಬಿಡ್ತಾನೆ, ಕೋಪ ಬರುತ್ತೆ. ಆ ಬೆಂಕಿ ಆ ಶಿವನ ಒಂದು ಶಾಪಕ್ಕೆ ಗುರಿಯಾಗಿ ಮನ್ಮಥ ಸುಟ್ಟು ಇದಾಗ್ಬಿಡ್ತಾನೆ. ಆ ಬೂದಿ ಇರುತ್ತಲ್ಲ, ಸುಟ್ಟು ಬೂದಿ, ಆ ಬೂದಿಯಿಂದ ಈ ಬಂಡಾಸುರ ಹುಟ್ಟೋದು. ಈ ಬಂಡಾಸುರ ಎಲ್ಲಿ ಹುಡ್ತಾನೆ? ಆ ಬೂದಿಯಿಂದ. ಆಮೇಲೆ ಇವನು ಕಾಟ ಶುರುವಾಗುತ್ತೆ. ಕಾಮಿಡಿ ಅಂದರೆ ನೋಡ್ರಿ, ಏನೋ ಮಾಡೋಕ್ಕೋಗಿ ಏನೋ ಆಗೋಗುತ್ತೆ ಇಲ್ಲಿ. ಏನೋ ಮಾಡೋಕ್ಕೋಗಿ ಏನೋ ಆಗೋಗುತ್ತೆ ಇಲ್ಲಿ. ದೇವತೆಗಳು ಪಾಪ ಒಂದು ತೂತು ಮುಚ್ಚೋಕ್ಕೋಗಿ ಇನ್ನೊಂದು ತೂತು ಓಪನ್ ಮಾಡ್ಕೊಳಕ್ಕಾಯ್ತು. ಅದೇನೋ ಹೇಳ್ತಾರಲ್ಲ ಹಂಗೆ ಕರ್ಮ. ಅವನು ಯಾರೋ ತಾರಕಾಸುರನ ಕೊಲ್ಲಕ್ಕೆ
ಶಿವನ ಹತ್ರ ರತಿ ಮನ್ಮಥರನ್ನ ಬಿಟ್ಟು ಇವ್ರ ಕೈಯಲ್ಲಿ ಶಿವನ ಎಚ್ಚರಿಕೆ ಮಾಡೋಕ್ಕೆ ಬಿಟ್ಟು ಪ್ಲ್ಯಾನ್ ಮಾಡಿದ್ರು. ಅದೇನಾಯಿತು, ಶಿವ ಕಂಡುಬಿಟ್ಟ, ಅವ್ರು ಸುಟ್ಟೋದ. ಆ ಬೂದಿಯಿಂದ ಇನ್ನೊಬ್ಬ ಉಟ್ಕೊಂಡ, ಕರ್ಮ ಅಂದ್ರೆ ನೋಡ್ರಿ ಹಂಗಿದೆ, ಬಂಡಾಸುರ ಅಂತ. ಇವನ್ ಕಾಟ ಯಾಕೆ ಶುರುವಾಯಿತು. ಅದೇನಲ್ಲ 1 by 1 ಅಂತ, ಒಂದು ಕೊಂಡ್ಕೊಂಡ್ರೆ ಒಂದು ಗಿಫ್ಟ್ ಅಂತೆ. ಇಲ್ಲಿ ಒಬ್ಬನ ನಾಶ ಮಾಡೋಕ್ಕೆ ಹೋದರೆ ಇನ್ನೊಬ್ಬ ಉಟ್ಕೊಂಡ, ಕರ್ಮ ಅಲ್ವಾ, ಅವನು ಉಟ್ಕೊಬಿಟ್ಟ. ಇವಾಗ ಇಬ್ಬರು ಕಾಟ ಶುರುವಾಯಿತು, ತಾರಕಾಸುರನೊಬ್ಬನು ಬಂಡಾಸುರ ಒಬ್ಬ. ನೋಡ್ರಿ ಹೆಂಗಿದೆ ಒಟ್ನಲ್ಲಿ. ಆಮೇಲೆ ಇವಾಗ ಮೊದಲು ಈ ತಾರಕಾಸುರನ ಕತೆ ಹೆಂಗನ ಇರಲಿ, ಇವನು ಬಂಡಾಸುರ ಇನ್ನೂ ಭಯಾನಕವಾಗಿದ್ದಾನೆ, ವಿಚಿತ್ರವಾಗಿ ಆಡ್ತಾನೆ. ಇವನು ಬೆಳಗ್ಗೆ ಒಂಥರ ಇರ್ತಾನೆ, ಯಾರ್ಯಾರ ಹತ್ರ ಆ್ಯಕ್ಟಿಂಗ್ ಮಾಡ್ತಾನೆ. ಬರೀ ತಾರಕಾಸುರ ಹಂಗೆಲ್ಲ. ತಾರಕಾಸುರ ಹೆಂಗಂದರೆ ಒಳ್ಳೆ ಗಟ್ಸ್ ಇದೆ, ಗಮ್ಮತ್ತಿದೆ. ಯಾರಿಗೆ? ತಾರಕಾಸುರನಿಗೆ ಗಟ್ಸ್ ಗಮ್ಮತ್ತೆಲ್ಲ ಇದೆ. ತಾರಕಾಸುರನಿಗೆ ವಂಚನೆ ಮಾಡೋ ಬುದ್ಧಿ ಅವನ ಹತ್ರ ಇಲ್ಲ. ತಾರಕಾಸುರನ ಹತ್ರ ಒಳ್ಳೆ ವೀರ ಶೂರ. ತಾರಕಾಸುರನು ಯಾರ ಮೇಲೆ ಬೇಕಾದ್ರೂ ಫೈಟ್ ಮಾಡ್ತಾನೆ. ಅದಕ್ಕೆ ಅವನು ಒಳ್ಳೆ ತಪಸ್ವಿ. ಅವನಿಗೆ ತಮ್ಮಂದ್ರಿದ್ರು ಪಾಪ 3 ಜನ, ಅವರು ಹೋದರು. ತ್ರಿಪುರ ಅರಮನೆಗಳೇನಿತ್ತು, ತ್ರಿಪುರ ಅರಮನೆಗಳು ಅಂದರೆ 3 ಅರಮನೆಗಳು ಆಕಾಶದಲ್ಲಿ, ಸ್ವರ್ಗಗಳು ಮುಂದೆ ಅವು 3 ಅಣ್ಣ ತಮ್ಮಂದ್ರವರು. ಇವನಿಗೆ ತಾರಕಾಸುರನಿಗೆ 3 ಜನ. ಆ ಕಥೆಯೆಲ್ಲ ನಾನು ಹಿಂದೆ ಹೇಳಿದ್ದೀನಿ. ಆ 3 ಅರಮನೆಗಳನ್ನು 3 ದೈತ್ಯರನ್ನು ಶಿವ ತನ್ನ ಅಸ್ತ್ರದಿಂದ ಫಿನಿಷ್ ಮಾಡಿರ್ತಾನೆ. ಇದು ಹಿಂದಿನ ಎಪಿಸೋಡ್ಗಳಲ್ಲಿ ನೋಡಿ ಹಾಕಿದ್ದೀನಿ, ಹಿಂದಿನ ಭಾಗಗಳಲ್ಲಿ. ಈಗ ಇವನ ಮೇಯ್ನ್ ಅಣ್ಣ ಒಬ್ಬನು ಉಳ್ಕೊಂಡಿದ್ದಾನೆ, ತಾರಕಾಸುರ. ಇವನನ್ನು ಕೊಲ್ಲಕ್ಕೆ ಹೋಗಿ ಇನ್ನೊಬ್ಬ ಉಟ್ಕೊಂಡ ಈಗ, ಬಂಡಾಸುರ. ಇವನು ಬಂಡಾಸುರ ತಾರಕಾಸುರ ಥರ ಅಲ್ಲ, ಅಥವಾ ತ್ರಿಪಾರ್ಸುರ ಥರ, ಆ 3 ಅಣ್ಣ ತಮ್ಮಂದ್ರಿದ ಅವ್ರ ಥರನೂ ಅಲ್ಲ. ಇವನು ಭಾಳ ಬುದ್ಧಿವಂತ. ಹಂಗಂತ ತುಂಬ ಬುದ್ಧಿವಂತ ಅಲ್ಲ. ಬೈತಾರೆ ಕೆಲವರು, ಏನೋ ಹಿಂಗಾಡ್ತೀಯ ನೀನು ಮೆಂಟಲ್ ಥರ ಅಂತ. ಹಂಗೆ ಇವನು ಬಂಡಾಸುರ ವಿಚಿತ್ರವಾಗಿ ಆಡ್ತಿರ್ತಾನೆ. ಬೆಳಗ್ಗೆ ಒಂಥರ ಇರ್ತಾನೆ, ಸಾಯಂಕಾಲ ಒಂಥರ ಇರ್ತಾನೆ, ಸಂಜೆಗೆ ಒಂಥರ ಇರ್ತಾನೆ. ವಿಚಿತ್ರವಾಗಿ ಆಡ್ತಾನೆ. ವಿಚಿತ್ರ ಭಾರಿ ಹಿಂಸೆ ಕೊಡ್ತಿರ್ತಾನೆ ಅಕ್ಕಪಕ್ಕ ಇರೋರಿಗೆಲ್ಲ, ಇವ್ರಿಗೆಲ್ಲ. ಬರೀ ಮುಂಗಪ್ಪ, ಬರೀ ಬಾಯಿ ಬಡ್ಕ, ವಿಚಿತ್ರವಾಗಿ ಆಡ್ತಾನೆ. ವಿಚಿತ್ರವಾಗಿ ಆಡ್ತಾನೆ ಇವನು. ಗೊತ್ತಾಯ್ತಲ್ಲ ಯಾರೋ ಈ ಬಂಡಾಸುರ, ಬಂಡ ಅಂತಾರೆ ಅವನು. ಗೊತ್ತಾಯ್ತಲ್ಲ. ನೀವು ಬೈತಾರಲ್ಲ, ಕೆಲವರೆಲ್ಲ ಬೈತಾರೆ ಆ ವಿಚಾರ ಹೇಳ್ಕೊಂಡ್ರು. ಇವನು ಲಾಸ್ಟ್ಗೆ ಏನಾಗುತ್ತೆ, ಈ ಬಂಡಾಸುರನೋ ಭಸ್ಮಾಸುರನೋ ಏನೋ ಒಂದು ಇಟ್ಕೊಳ್ಳಿ. ಭಸ್ಮಾಸುರ ಇದ್ದಾನೆ, ಅದು ಬೇರೆ ಕಥೆ ಇದೆ. ಇವನು ಹಂಗೆ ಅನ್ಕೋಬ ಅಂದ್ರೆ ಇವನು ಎಲ್ಲರಿಗಿಂತ ವಿಚಿತ್ರ ಪಾರ್ಟಿ. ಇನ್ನೇನಿಲ್ಲ ಇವನ ಹತ್ರ, ವೇಸ್ಟೇ. ಅದಕ್ಕೆ ಬಂಡ ಅಂತ ಕರೆಯೋದು ಇವನಿಗೆ. ಗೊತ್ತಾಯ್ತಲ್ಲ. ಆದರೆ ಬುಡಬುಡಿಗೆ ಅಲ್ಲಾಡಿಸ್ತಿರ್ತಾನೆ. ಬರೀ ಅಷ್ಟೇ, ಒಂದೊಂದು ಕ್ಷಣಕ್ಕೂ ಬದಲಾವಣೆ ಆಗ್ತಾನೆ. ಮೈಂಡ್ ಕರೆಕ್ಟಾಗಿರಲ್ಲ ಅವನಿಗೆ, ಮೈಂಡ್ ಸೆಟ್ಟೇ ಇರಲ್ಲ, ಎಲ್ಲ ಲೂಸೇ. ಗೊತ್ತಾಯ್ತಲ್ಲ. ಇವನು ಕಾಟ ಶುರು ಆಗಿಬಿಡುತ್ತೆ. ದೇವತೆಗಳೇನು ಮಾಡೋದು ಈಗ? ಏನು ಮಾಡೋದು ದೇವತೆಗಳೆಲ್ಲ? ಮತ್ತೆ ಹೋದರು, ಮತ್ತೆ ಮೀಟಿಂಗ್ ಇಟ್ಕೊಂಡ್ರು. ಈ ಕಡೆ ಅವನೊಬ್ಬ ತಾರಕಾಸುರ, ಈ ಕಡೆ ಇವನೊಬ್ಬ ಬಂಡಾಸುರ. ಕಥೆ ಏನು ಅಂತ. ಸರಿ, ಫಸ್ಟ್ ಇವನನ್ನು ಮುಗಿಸ್ಬಿಡ. ಇವನು ತುಂಬ ವಿಚಿತ್ರವಾಗಾಡ್ತಾನೆ. ಇವನ ತಲೆಗೆ ಏನಾದರೂ ಮಾಡ್ಬೇಕು, ಹೊಡಿಬೇಕು ಇವನ ತಲೆಗೆ ಅಂದ್ಬಿಟ್ಟು ಪ್ಲ್ಯಾನ್ ಆಗುತ್ತೆ. ಇವನ ತಲೆಗೆ ಹೊಡಿಬೇಕು, ಇವನ ತಲೆ ನೋಡಿದ್ರೇ ಇವನಿಗೆ ಬುದ್ಧಿ ಬರೋದು ಅಂತ ಪ್ಲ್ಯಾನ್ ಮಾಡ್ತಾರೆ. ಏನು ಯಾವ ಥರ ಹೊಡೆಯೋದು? ಆಮೇಲೆ ಇಂದ್ರಾಜಿ ಇದ್ದಾರಲ್ಲ, ಅವ್ರಿಗೆ ಈ ನಾರದ ಮಹರ್ಷಿಗಳು ಒಂದು ಸಲಹೆ ಕೊಡ್ತಾರೆ. ಇವರೆಲ್ಲ ಗುರುಗಳು, ಬೃಹಸ್ಪತಿ ಇವರೆಲ್ಲ. ಒಂದು ಹೋಮ ಮಾಡೋಣ, ಯಜ್ಞ ಮಾಡೋಣ. ಯಜ್ಞ ಮಾಡಿದ್ರೆ ಅದರಿಂದ ಜಗನ್ಮಾತೆಯನ್ನು ಆರಾಧಿಸೋಣ. ಎಲ್ಲ ಶಕ್ತಿಗಳು ಸೇರಬೇಕು, ಎಲ್ಲ ದೇವತಾ ಶಕ್ತಿ ಸೇರಬೇಕು. ಸೇರಿ ಆ ಶಕ್ತಿ ಉದಯ ಆಗಬೇಕು. ಅವಾಗ ಈ ಬಂಡಾಸುರನ ತಲೆ ಹೊಡಿಬೋದು, ಹೊಡೆದು ಅವನಿಗೆ ಬುದ್ಧಿ ಕಲಿಸ್ಬೋದು ಅಂತ ಪ್ಲ್ಯಾನ್ ಮಾಡ್ತಾರೆ. ಸರಿ, ಯಜ್ಞ ಶುರು ಮಾಡ್ತಾರೆ. ಆ ನದಿ ಬಂದುಬಿಟ್ಟು ಹಿಮಾಲಯದಲ್ಲಿದೆ. ಹಿಮಾಲಯ ಪರ್ವತದಲ್ಲಿ ನದಿ ಇದೆ. ಅಲ್ಲಿ ಕೂರಿಸ್ತಾರೆ. ನದಿ ಪಕ್ಕದಲ್ಲಿ ಒಂದು ಪ್ರಶಾಂತವಾದ ವಾತಾವರಣ, ಅಲ್ಲಿ ಕೂರಿಸ್ತಾರೆ. ಆ ನದಿಯ ಹೆಸರು ನಾನು ಮರ್ತೋಗಿದ್ದೀನಿ. ನೆನಪಿದೆ ಮೋಸ್ಟ್ಲಿ ಭಗೀರಥ ಅಲ್ಲ, ಬ್ರಹ್ಮಪುತ್ರನ ಇರಬೇಕು. ಏನೋ ಒಂದು ಅಲ್ಲಿ ನದಿ ಇದೆ, ನೆನಪು ಬರ್ತಾಯಿಲ್ಲ. ಆಮೇಲೆ ಇಂದ್ರ ಶುರು ಮಾಡ್ತಾನೆ ಯಜ್ಞ ಶುರು ಮಾಡ್ತಾನೆ. ಯಜ್ಞಕುಂಡದಿಂದ ಶ್ರೀಚಕ್ರ ಬರುತ್ತೆ ಯಜ್ಞಕುಂಡದಿಂದ. ಆ ಶ್ರೀಚಕ್ರದ ಮಧ್ಯಭಾಗದಲ್ಲಿ ಬಿಂದು ಇರುತ್ತೆ. ಅದರಿಂದ ಜಗನ್ಮಾತೆ ಶಕ್ತಿ ಬರುತ್ತೆ, ಶಕ್ತಿಯಾಗಿ ಸೃಷ್ಟಿ ಆಗ್ತಾಳೆ. ಆಕೆ ಕನಕ ಪರಮೇಶ್ವರಿ, ಕನ್ನಿಕಾ ಪರಮೇಶ್ವರಿ, ದುರ್ಗಾ ಪರಮೇಶ್ವರಿ, ಚಾಮುಂಡೇಶ್ವರಿ, ನವಶಕ್ತಿ, ತ್ರಿಶಕ್ತಿ ಏನಾದರೂ ಅಂದ್ಕೊಳ್ಳಿ ನೀವು.
ಆಕೆ ಲಲಿತಾ ಪರಮೇಶ್ವರಿ. ಆ ಲಲಿತಾ ಪರಮೇಶ್ವರಿ ಅಂತ ಕರಿತೀವಿ. ಜಗನ್ಮಾತೆ, ಆದಿಶಕ್ತಿ, ಪರಾಶಕ್ತಿ, ಓಂ ಶಕ್ತಿ. ಓಕೆನಾ? ಆಕೆನೇ, ಬೇರೆ ಯಾರಲ್ಲ. ಅಮ್ಮ ಅಂದಮೇಲೆ ಅಮ್ಮನೇ. ಆಕೆ ಉದ್ಭವ ಆಗ್ತಾಳೆ. ಆಕೆ ಹತ್ರ ಇವರೆಲ್ಲ ಕಷ್ಟ ಹೇಳ್ಕೊಳ್ತಾರೆ. ತಾಯಿ ಹಿಂಗೆ ಆಗ್ಬಿಟ್ಟಿದೆ, ಒಬ್ಬ ಬಂಡಾಸುರ ಅಯೋಗ್ಯ ಇದ್ದಾನೆ, ಅವನಿಗೆ ಗುರುಭಕ್ತಿ ಇಲ್ಲ, ದೈವಭಕ್ತಿ ಇಲ್ಲ, ದಯ ದಾಕ್ಷಿಣ್ಯ ಇಲ್ಲ, ಹೆಂಡತಿ ಮಕ್ಕಳ ಯಾರಲ್ಲಿ ಎಲ್ಲರ ಮೇಲೂ ಅವನು ಕಾಟ ಕೊಡ್ತಾನೆ, ಅವನಿಂದ ಮುಕ್ತಿ ಕೊಡು ಅಂತ ಶ್ರೀಚಕ್ರಗೆ ಇದು ಮಾಡ್ತಾರೆ. ಆ ದೇವಿಗೆ, ಆ ದೇವಿ ನಾನು ನೋಡ್ಕೊಳ್ತೀನಿ ಅವನ್ನ ಅಂದ್ಬಿಟ್ಟು ಹೇಳ್ತಾಳೆ. ಶ್ರೀಚಕ್ರ ಅಂದರೆ ಸಣ್ಣ ವಿಚಾರ ಅಲ್ಲ. ಇಡೀ ಬ್ರಹ್ಮಾಂಡದ ಎಲ್ಲ ಗುರುಗಳು, ದೇವರು, ಎಲ್ಲರ ಆಯುಧ ಶಕ್ತಿ, ಎಲ್ಲರ ಶಕ್ತಿಯನ್ನು ಆಕೆ ಆವಾಹನ ಮಾಡ್ಕೊಳ್ತಾಳೆ. ಎಲ್ಲ ಶಕ್ತಿನ ತನ್ನೊಳಗೆ ಆಯ್ಕೆ ಮಾಡ್ಕೊಳ್ತಾಳೆ. ಆಕೆ ಆಯ್ಕೆ ಮಾಡಿಕೊಂಡು ಆ ಬಂಡಾಸುರನ ಮೇಲೆ ಯುದ್ಧಕ್ಕೆ ಹೋಗ್ತಾಳೆ. ಬಂಡಾಸುರನ ಸೈನ್ಯನ ಮುಗಿಸ್ತಾಳೆ, ಅವನನ್ನು ಫಿನಿಷ್ ಮಾಡ್ತಾಳೆ, ಸರ್ವನಾಶ ಮಾಡ್ತಾಳೆ. ಇದು ಆಮೇಲೆ ಎಲ್ಲರಿಗೂ ಆಶೀರ್ವಾದ ಮಾಡಿ ಆಕೆ ಒಳ್ಳೇದು ಮಾಡಿ, ಶ್ರೀಚಕ್ರನ ಯಾರು ಆರಾಧಿಸ್ತಾರೆ ಅವ್ರಿಗೆ ಅವ್ರ ಕಷ್ಟಗಳು ನಿವಾರಣೆ ಆಗುತ್ತೆ ಅನ್ನೋದು ಅಲ್ಲಿಂದ ಶುರುವಾಯಿತು. ಆಮೇಲೆ ಶಂಕರಾಚಾರ್ಯರು ಅದನ್ನು ಸ್ವಲ್ಪ ಬಂದೋಬಸ್ತ್ ಮಾಡಿ, ದುಷ್ಟರ ಕೈಗೆ ಸಿಗದಿರ, ಪಾಪಿಗಳಿರ್ತಾರಲ್ಲ ಅಯೋಗ್ಯರು, ಅವ್ರ ಕೈಗೆ ಸಿಗದಿರ ಒಂದೆಲ್ಲ ಬೀಜಾಕ್ಷರಗಳನ್ನು ಕೂರಿಸಿ ಒಂದು ಪವಿತ್ರವಾಗಿ ಶುದ್ಧವಾಗಿಟ್ಟಿದ್ದಾರೆ. ಇವತ್ತು 4 ನಮ್ಮ ಭಾರತ ದೇಶದ 4 ಕಡೆ, ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ಎಲ್ಲ ಕಡೆ, ಅಂದರೆ ಮೀನಾಕ್ಷಮ್ಮ ದೇವಸ್ಥಾನ, ಮಧುರೈ ಮೀನಾಕ್ಷಮ್ಮ ಅಲ್ಲಿ, ಹಾಗೆ ಇನ್ನೂ ಬೇರೆ ಬೇರೆ ಕಡೆ, ಹಾಗೆ ಈ ಕಡೆ ಶಾರದಾ ಪೀಠ, ಶೃಂಗೇರಿ ಶಾರದಾ ಪೀಠ, ಹಾಗೆ ಇನ್ನೂ ಶಕ್ತಿಪೀಠಗಳೆಲ್ಲೆಲ್ಲಿದೆ ಒಂದು 4 ಕಡೆ 5 ಕಡೆ ಹೀಗೆ. ಆಮೇಲೆ ಕಾಶ್ಮೀರ, ಕಾಶಿ, ಜಮ್ಮು ಕಾಶ್ಮೀರ ಆ ಕಡೆ ಬರುತ್ತಲ್ಲ ಪಾಕಿಸ್ತಾನ, ಅಲ್ಲಿ ಕೂಡ ಒಂದು ಸರಸ್ವತಿದು ಇದೆ ದೇವಸ್ಥಾನ, ಹಾಳಾಗ್ಬಿಟ್ಟಿದೆ ಈಗ, ಏನೋ ಜೀರ್ಣೋದ್ಧಾರ ಮಾಡ್ತಿದ್ದಾರೆ. ಅಲ್ಲಿ ಕೂಡ ಒಂದು ಇವರು ಶ್ರೀಚಕ್ರ ಪೀಠಗಳನ್ನು ಎಲ್ಲ ಕಡೆ ಮಾಡಿದ್ರು, ಗೊತ್ತಾಯ್ತಲ್ಲ, ಎಲ್ಲ ಕಡೆ ಮಾಡಿದ್ರು ಶಂಕರಾಚಾರ್ಯರು. ಅಲ್ಲಿಂದ ಹೆಚ್ಚಾಗಿ ಅದಕ್ಕೆ ಮುಂಚೆನೇ ಇದ್ದಿದ್ದು, ಆಮೇಲೆ ಅಲ್ಲಿಂದ ಅಲ್ಲ ಅದಕ್ಕೆ ಮುಂಚೆನೇ, ಆದರೆ ಇವರು ಹೆಚ್ಚಾಗಿ ಅದನ್ನು ಪ್ರಚಾರಕ್ಕೆ ತಂದರು, ಹೆಚ್ಚಾಗಿ ಅದ್ರ ಬಗ್ಗೆ ಜ್ಞಾನವನ್ನು ಜಗತ್ತಿಗೆ ಕೊಟ್ಟರು ಶಂಕರಾಚಾರ್ಯ ಗುರುಗಳು, ಗೊತ್ತಾಯ್ತಲ್ಲ. ಅಲ್ಲಿಂದ ಇಲ್ಲಿವರೆಗೂ ನಡ್ಕೊಂಡು ಬಂದಿದೆ. ಓಕೆ ಅವರೇ, ನಿಮಗೆಲ್ಲ ಒಳ್ಳೆಯದಾಗಲಿ. ಆದಷ್ಟು ನೀವು ನಿಮ್ಮ ಮನೆಗಳಲ್ಲಿ ಇದನ್ನು ಭಕ್ತಿಯಿಂದ ಆರಾಧಿಸಿ. ಯಾರ್ಯಾರೋ ನಿಮಗೆ ಮೈಂಡ್ ಡೈವರ್ಟ್ ಮಾಡ್ತಾರೋ ಅವ್ರ ಮಾತು ಕೇಳಬೇಡಿ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಇವರೇ. ಓಂ ಶಾಂತಿ. ಇವರೇ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹಾಕ್ಕೊಳ್ಳಿ. ನಿಮಗೆಲ್ಲ ರೀತಿಯ ಕಷ್ಟಗಳು ನಿವಾರಣೆ ಆಗಲಿ. ನಿಮ್ಗೆ ಒಳ್ಳೆಯದಾಗಲಿ ಇವರೇ.